ಹೈ ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಸ್ಯ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಇಟ್ಕೆ ತಂದು ಜೋಡಿಸಿ ರೂಮ್ ಹೇಗ್ ಕಟ್ಬೇಕು, ಎಲ್ಲಿ ಮಂಚ ಹಾಕ್ಬೇಕು, ಎಲ್ಲಿ ಸೆಲ್ಫ್ ಹಾಕ್ಬೇಕು, ಎಲ್ಲಿ ಬಾಗ್ಲು ಬರ್ಬೇಕಂತೆಲ್ಲ ಇಬ್ರು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ ಖುಷಿ ಖುಷಿಯಾಗಿ. ಮೀನಾ, ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ ಪ್ಲಾನು, ರೂಮು ನಮ್ ಕಣ್ ಮುಂದೆನೆ ಇರೋ ತರ ಇದೆ ಅಲ್ವಾ, ಆದಷ್ಟು ಬೇಗ ನಾವು ರೂಮ್ ಕಟ್ಬಿಡ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಎಲ್ಲಿ ಕೈ ಕೊಡಿ, ಅಂತೂ ಇಂತೂ ನಾವ್ ರೂಮ್ ಕಟ್ಸಿದ್ವಿ. ಈಗ ಇಬ್ರು ಸೇರಿ ಬಲಗಾಲಿಟ್ಟು ಮನೆ ಒಳಗಡೆ ಬರೋಣ. ಬಾಗ್ಲು ಎಲ್ಲಿ ಬರುತ್ತೆ ಅಂತ ಅಪ್ಪನೇ ನೋಡಿ ಹೇಳ್ಬೇಕು. ಹಾಗಾದ್ರೆ ಎಂಟ್ರೆನ್ಸ್ ಗೆ ಇದೇ ಡೋರ್ ಈಸಿ ಆಗುತ್ತೆ ಅನ್ಸುತ್ತೆ. ಇದೇ ನಮ್ ಮನೆ ಬಾಗ್ಲು ಅನ್ಕೊಳ್ಳೋಣ. ನಡಿ ಬಲ್ಗಾಲಿಟ್ಟು ಒಳಗಡೆ ಹೋಗೋಣ ಅಂತೇಳಿ ಮೀನಾ ಮತ್ತೆ ಸೂರ್ಯ ಇಬ್ರು ಬಲ್ಗಾಲಿಟ್ಟು ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲ ಮೀನಾ, ನಮ್ ರೂಮ್ ಎಲ್ಲ ಕಟ್ಟಾದ್ಮೇಲೆ ಹೊಸದಾಗಿ ನಮ್ ರೂಮ್ ಅಲ್ಲಿ ನಮ್ ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ಸೂರ್ಯ ಹೇಳಿದ್ದೆ. ಮೀನಾ ಹೊಡಿಯಕ್ ಹೋಗ್ತಾಳೆ. ಹಂಗಲ್ಲ ಕಣೆ ಹೇಳಿದ್ದು, ಈ ರೂಮ್ ನಲ್ಲಿ ಫಸ್ಟ್ ನೈಟ್ ಅಂತ ಹೇಳಿದ್ದಷ್ಟೇ. ಮತ್ತೆ ನಮ್ ರೂಮ್ ನಲ್ಲಿ ಈ ಪೆಂಗ್ಯ, ಪೌಡ್ರಮ್ಮ, ರವಿ, ಮೋಟ್ರಮ್ಮ ಯಾರನ್ನು ಕೂಡ ಸೇರ್ಸೋದ್ ಬೇಡ ಆಯ್ತಾ. ನಾವು ಕಷ್ಟಪಟ್ಟು ಕಟ್ಟಿರೋ ರೂಮ್ ಕಣೆ ಇದು ಅಂತ ಸೂರ್ಯ ಹೇಳ್ತಾನೆ. ಆಗ ನಮ್ಮನ್ನ ಯಾರು ರೂಮ್ ಇಂದ ಹೊರಗಡೆ ಹಾಕಲ್ಲ, ಮತ್ತೆ ನಮ್ಗೆ ರೂಮ್ ಕೊಡಲ್ಲ ಅಂತಾನು ಯಾರು ಹೇಳಕ್ ಆಗಲ್ಲ. ಆಗ ಯಾರು ಹೇಳಲ್ಲ, ಯಾಕಂದ್ರೆ ಇದು ನಮ್ ರೂಮು ಅಂತ ಮೀನಾ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಕಡೆ ಮನೋಜು ಸ್ಟಾಫ್ಸ್ ಗೆ ಕ್ಲಾಸ್ ತಗೊಂತಾ ಇರ್ತಾನೆ. ಅಲ್ಲ ರೀ, ಒಂದ್ ಪ್ರಾಡಕ್ಟ್ ಸೇಲ್ ಆದ್ಮೇಲೆ ಆ ಜಾಗನ ಹಾಗೆ ಖಾಲಿ ಬಿಟ್ಬಿಡ್ತೀರಾ, ಆ ಜಾಗನ ರೀಪ್ಲೇಸ್ಮೆಂಟ್ ಮಾಡ್ಬೇಕ್ರಿ, ಇನ್ನೊಂದ್ಸಲ ಆ ತರ ಎಲ್ಲ ಮಾಡ್ಬೇಡಿ, ಹೋಗಿ ಕೆಲ್ಸ ನೋಡಿ ಅಂತ ಮನೋಜ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಆರ್ಡರ್ ಕೊಟ್ಟಿರೋ ಕಸ್ಟಮರ್ ಬರ್ತಾರೆ. ಹಾಯ್ ಸರ್, ನಾನೇ ನಿಮ್ಗೆ ಫೋನ್ ಮಾಡಿದ್ದು, ಫ್ರಿಡ್ಜ್, ಎಸಿ, ಕರ್ಟನ್ ಇವೆಲ್ಲ ಬೇಕಂತ ಒಂದ್ ಲೀಸ್ಟ್ ಕೊಟ್ಟಿದ್ನಲ್ಲ ಅಂತ ಕಸ್ಟಮರ್ ಹೇಳ್ತಾರೆ. ಹೌದೌದು ಅರುಣ್, ಒಂದ್ ಸ್ವಲ್ಪ ಬನ್ನಿ, ಇಲ್ಲಿ ಹೋಗಿ 2 ಜ್ಯೂಸ್ ತಗೊಂಡ್ ಬನ್ನಿ ಸರ್, ನಾನ್ ನಿಮ್ಗೆ ಪ್ರಾಡಕ್ಟ್ ತೋರಿಸ್ತೀನಿ ಅಂತ ಹೇಳಿ ಮನೋಜ್ ಕರ್ಕೊಂಡೋಗಿ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತಾನೆ. ಅದನ್ನೆಲ್ಲ ಕಸ್ಟಮರ್ ನೋಡಿ ಇಂಪ್ರೆಸ್ ಆಗಿ, ಗುಡ್ ಸರ್, ಇಲ್ಲಿರೋ ಎಲ್ಲಾ ಐಟಮ್ಸ್ ತುಂಬಾನೇ ಇಷ್ಟ ಆಯ್ತು, ಟ್ರಿಪಲ್ ಡೋರ್ ಇಲ್ಲ ಅಂದ್ರೆ ಏನ್ ಸರ್, ಇಲ್ಲಿರೋ ಎಲ್ಲಾ ಫ್ರಿಡ್ಜ್ ಗಳು ತುಂಬಾ ಚೆನ್ನಾಗಿದೆ ಅಂತ ಕಸ್ಟಮರ್ ಹೇಳ್ತಾರೆ. ಹಾಗಿದ್ರೆ ಡೀಲ್ ಓಕೆನಾ ಸರ್ ಅಂತ ಮನೋಜ್ ಕೇಳ್ತಾನೆ. ಹೌದು ರೀ, ಓಕೆ, ಹಾಗಿದ್ರೆ ನೆಕ್ಸ್ಟ್ ಫಾರ್ಮಾಲಿಟೀಸ್ ಮುಗ್ಸೋಣ ಅಂತ ಕಸ್ಟಮರ್ ಹೇಳಿ ಕರ್ಕೊಂಡು ಹೋಗ್ತಾರೆ. 1 ಸೆಕೆಂಡ್ ಸರ್, ಎಲ್ಲಾನು ಬಿಲ್ ಮಾಡ್ಬಿಡ್ತೀನಿ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಬಿಲ್ ಬೇಡ ಇವ್ರೆ ಅಂತ ಕಸ್ಟಮರ್ ಹೇಳ್ತಾರೆ. ಏನ್ ಸರ್, ಬಿಲ್ ಬೇಡವಾ, ಐಟಮ್ಸ್ ತುಂಬಾನೇ ಇದೆ, ನಾಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ, ಕೋಟಿ ಮಾಡೋರೆಲ್ಲ ಆರಾಮಾಗೆ ಇದಾರೆ, ಲಕ್ಷಕ್ಕೆಲ್ಲ ಎದ್ರಕೊಂತೀರಲ್ಲ ನೀವು, ಇಷ್ಟ ಐಟಮ್ ತಗೊಂಡ್ರೆ ನಾವು ಕೂಡ ಟ್ಯಾಕ್ಸ್ ಕಟ್ಬೇಕು, ನೀವೂನು ಟ್ಯಾಕ್ಸ್ ಕಟ್ಬೇಕು ಅಂತ ಕಸ್ಟಮರ್ ಹೇಳ್ತಾರೆ. ಸೊ ಬ್ಲಾಕ್ ಮನಿ ಏನಾದ್ರು ಅಂತ ಮನೋಜ್ ಹೇಳ್ತಾನೆ. ದುಡ್ನಲ್ಲಿ ಬ್ಲಾಕ್ ವೈಟ್ ಅಂತ ಏನಿರುತ್ತೆ ಸರ್, ಎಲ್ಲಾನು ಕಲರ್ ನೋಟೆ, ನಿಮ್ಗೆ ದುಡ್ಡು ಮಾಡೋ ದಾರಿ ಗೊತ್ತಿಲ್ಲ ಅಷ್ಟೇ, ನಿಮ್ಗೆ ಓಕೆ ಅನ್ಸಿದ್ರೆ ಕೊಡಿ, ಇಲ್ಲಾಂದ್ರೆ ನಾವು ಬೇರೆ ಅಂಗಡಿಗೆ ಹೋಗ್ತೀವಿ ಅಂತ ಕಸ್ಟಮರ್ ಹೇಳ್ತಾರೆ. ಇಲ್ಲ ಸರ್ ಪರವಾಗಿಲ್ಲ, ನಾನು ಐಟಮ್ಸ್ ಕೊಡ್ತೀನಿ, ನೀವು ಕ್ಯಾಶೇ ಕೊಡಿ ಅಂತ ಮನೋಜ್ ಹೇಳ್ತಾರೆ. ಇದು ಬದುಕೋರ್ ಲಕ್ಷಣ ಅಂದ್ರೆ ಅಂತ ಹೇಳಿ ಕಸ್ಟಮರ್ ಕ್ಯಾಶ್ ತಗದ್ ಕೊಡ್ತಾರೆ. ಸರ್ ಲೊಕೇಶನ್ ಹೇಳಿ, ಗಾಡಿ ತರಿಸ್ತೀನಿ ಅಂತ ಮನೋಜ್ ಕೇಳ್ತಾನೆ. ಆ ಕಷ್ಟ ನಿಮಗ್ ಕೊಡಲ್ಲ, ನಾನು ವ್ಯಾನ್ ನಾವೇ ತಂದಿದೀವಿ, ಜಸ್ಟ್ ನೀವು ಲೋಡ್ ಮಾಡಿಸಿದ್ರೆ ಸಾಕಾಗುತ್ತೆ ಅಂತ ಕಸ್ಟಮರ್ ಹೇಳ್ತಾರೆ. ಸರಿ ಆಯ್ತು ಅಂತ ಹೇಳಿ ಸ್ಟಾಫ್ ನ ಕರೆದು ಲೋಡ್ ಮಾಡಕ್ ಹೇಳ್ತಾನೆ. ಲೋಡ್ ಎಲ್ಲ ಮಾಡಿದಾದ್ಮೇಲೆ ಸರ್ ಎಲ್ಲಾ ಲೋಡ್ ಆಗಿದೆ ನೋಡ್ಕೊಳ್ಳಿ ಅಂತ ಮನೋಜ್ ಹೇಳ್ತಾನೆ. ಸರಿ ಸರ್ ಆಯ್ತು, ಏನೇ ಬೇಕಿದ್ರು ನಾನ್ ನಿಮಗ್ ಫೋನ್ ಮಾಡ್ತೀನಿ, ನಿಮ್ಗೇನೇ ಪ್ರಾಬ್ಲಮ್ ಇದ್ರು ನನಗ್ ಫೋನ್ ಮಾಡಿ ಅಂತ ಹೇಳಿ ಕಸ್ಟಮರ್ ಅಲ್ಲಿಂದ ಹೋಗ್ತಾರೆ. ಮನೋಜ್ ಅಷ್ಟೆಲ್ಲ ಸೇಲ್ ಆಗಿದ್ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರವಿ ಫೋನ್ ನೋಡ್ತಾ ಕುಂತಿರ್ತಾನೆ. ಅಷ್ಟರಲ್ಲಿ ಶ್ರುತಿ ಬಂದು, 5 ಸೀರಿಯಲ್ ಡಬ್ಬಿಂಗ್ ರವಿ, ಸಿಕ್ಕಾಬಟ್ಟೆ ಕಾಲ್ ನೋವ್ತಾ ಇದೆ ಅಂತ ಶ್ರುತಿ ಹೇಳ್ತಾಳೆ. ಡಬ್ಬಿಂಗ್ ಮಾಡೋದು ಕಾಲಲ್ಲಿ ಅಲ್ವಲ್ಲ ಶ್ರುತಿ ಅಂತ ರವಿ ಕೇಳ್ತಾನೆ. ಕಾಮನ್ ರವಿ, ನಿಂತ್ಕೊಂಡೆ ಡಬ್ಬಿಂಗ್ ಮಾಡಿದ್ ನಾನು ಅಂತ ಶ್ರುತಿ ಹೇಳ್ತಾಳೆ. ಅಷ್ಟೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಕಿತ್ತು ನೀನು ಅಂತ ರವಿ ಕೇಳ್ತಾನೆ. ನನ್ ಕೆಲ್ಸ ಮಾಡ್ತಾ ಗೊತ್ತಾಗ್ಲಿಲ್ಲ ರವಿ, ಈಗ ನೋಡಿದ್ರೆ ಫುಲ್ ಕಾಲ್ ನೋವ್ತಾ ಇದೆ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ, ನಿಂಗೆ ಕಾಲ್ ನೋವು ಬಂದಿರೋದು ಡಬ್ಬಿಂಗ್ ಇಂದ ಅಲ್ಲ, ಆ ಏಣಿ ತರ ಒಂದು ಹೀಲ್ಸ್ ಚಪ್ಪಲಿ ಹಾಕೊಂಡು ಓಡಾಡ್ತೀಯಲ್ಲ ಅದ್ರಿಂದಾನೆ ಅಂತ ರವಿ ಹೇಳ್ತಾನೆ. ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ಅಣ್ಣ ಇದಾನಲ್ಲ, ಬಾಯ್ ಬಡ್ಕಲ್ಲ ಲಬೋ ಅಂತ ಬಡ್ಕೊಂತಾ ಇರ್ತಾನೆ, ಮೋಟ್ ಮಿಠಾಯಿ ಅದು ಇದು ಅಂತೇಳಿ ಅಣಕಿಸ್ತಾನೆ, ನನಗೆ ಇರಿಟೇಟ್ ಆಗುತ್ತೆ ರವಿ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಶ್ರುತಿ, ಅವ್ನ್ ಸುಮ್ನೆ ತಮಾಷೆಗೆ ತರ ಎಲ್ಲ ಹೇಳೋದು ಅಂತ ರವಿ ಕೇಳ್ತಾನೆ. ತಮಾಷೆನೋ ಸೀರಿಯಸ್, ಒಟ್ನಲ್ಲಿ ನನ್ಗಿಷ್ಟ ಆಗಲ್ಲ, ಕಾಲ್ ಇವಾಗ ಸಿಕ್ಕಾಬಟ್ಟೆ ನೋವ್ತಾ ಇದೆ, ಪ್ಲೀಸ್ ನನ್ ಕಾಲ್ ಒತ್ತುತ್ತೀಯಾ ಅಂತ ಶ್ರುತಿ ಕೇಳ್ತಾಳೆ. ಸರಿ ಆಯ್ತು ಇರು, ಬಾಗ್ಲಾಕ್ಬಿಟ್ಟು ಬರ್ತೀನಿ ಅಂತ ಹೇಳಿ ರವಿ ಹೋಗ್ತಾ ಇರ್ತಾನೆ. ಯಾಕೆ ಬಾಗ್ಲಾಕ್ತಿಯಾ ಅಂತ ಶ್ರುತಿ ಕೇಳ್ತಾಳೆ. ಯಾರಾದ್ರೂ ನೋಡಿದ್ರೆ ಅಂತ ರವಿ ಹೇಳ್ತಾನೆ. ಅಯ್ಯೋ ನೋಡಿದ್ರೆ ನೋಡ್ಲಿ ಬಿಡು, ನಿನ್ ಹೆಂಡತಿ ಕಾಲೋದಕ್ಕೆ ನೀನ್ ಯಾರತ್ರನಾದ್ರೂ ಪರ್ಮಿಷನ್ ತಗೋಬೇಕಾ, ಸುಮ್ನೆ ಬಂದು ನನ್ ಕಾಲ್ ಒತ್ತು ರವಿ ಅಂತ ಶ್ರುತಿ ಹೇಳ್ತಾಳೆ. ಅಲ್ಲ ಶ್ರುತಿ ಅಂತ ರವಿ ಏನೋ ಹೇಳಕ್ ಬರ್ತಾನೆ. ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ, ಸುಮ್ನೆ ಬಂದು ನನ್ ಕಾಲ್ ಒತ್ತು ರವಿ ಅಂತ ಶ್ರುತಿ ಹೇಳಿದ್ದೆ. ಸರಿ ಆಯ್ತು ಅಂತ ಹೇಳಿ ರವಿ ಕಾಲೊತ್ತಕ್ ಸ್ಟಾರ್ಟ್ ಮಾಡ್ತಾನೆ. ಅಷ್ಟರಲ್ಲಿ ಶಾಂತಿ ಅಲ್ಲಿ ಬಂದು ರವಿ ಶ್ರುತಿಗೆ ಕಾಲೊತ್ತಿರೋದ್ನ ನೋಡಿ ಶಾಕ್ ಆಗಿ ಅವ್ರನ್ನೇ ನೋಡ್ತಾ ನಿಂತಿರ್ತಾಳೆ. ವಾವ್ ಬೇಬಿ, ನಿನ್ ಕೈ ಕೂಡ ಸಕ್ಕತ್ತಾಗಿದೆ, ಬರೀ ಅಡ್ಗೆನೆ ಅಲ್ಲ ನೀನ್ ಮಸಾಜ್ ಕೂಡ ಸಕ್ಕತ್ತಾಗಿ ಮಾಡ್ತೀಯಾ, ಥ್ಯಾಂಕ್ ಯು ಬೇಬಿ ಅಂತ ಶ್ರುತಿ ಹೇಳ್ತಾಳೆ. ರವಿ ಹಾಗೇನೆ ಕಾಲೊತ್ತಾ ಇರ್ತಾನೆ. ಬೇಬಿ ಕಾಲೊತ್ತಿ ಆದ್ಮೇಲೆ ಹಾಗೇನೆ ನಾನ್ ಕಾಲಕ್ ಸ್ವಲ್ಪ ನೈಲ್ ಪಾಲಿಶ್ ಹಾಕ್ತೀಯಾ ಅಂತ ಶ್ರುತಿ ಕೇಳ್ತಾಳೆ. ನನ್ಗದೆಲ್ಲ ಬರಲ್ಲ ಶ್ರುತಿ ಅಂತ ರವಿ ಹೇಳ್ತಾನೆ. ಬೇಬಿ ಬ್ರೈಡ್ ಗೆ ಜಾಮ್ ಹಚ್ಚಲ್ವಾ, ಹಾಗೇನೆ ಉಗ್ರಿಗೆ ನೈಲ್ ಪಾಲಿಶ್ ಹಚ್ಚು ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ. ಓ ಅಷ್ಟೇನಾ, ಸರಿ ಆಯ್ತು ಬಿಡು ಹಚ್ತೀನಿ ಅಂತ ಹೇಳಿ ರವಿ ಶ್ರುತಿಗೆ ನೈಲ್ ಪಾಲಿಶ್ ಹಚ್ಚಕ್ ಸ್ಟಾರ್ಟ್ ಮಾಡ್ತಾನೆ. ಶಾಂತಿ ಅದೆಲ್ಲ ನೋಡಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜು ರೋಹಿಣಿಗ್ ಫೋನ್ ಮಾಡಿ, ಚಿನ್ನ ನಾವಿವತ್ ಎಷ್ಟು ಲಕ್ಕಿ ಗೊತ್ತಾ, ನೆನ್ನೆ ಆರ್ಡರ್ ಕೊಟ್ಟಿದವ್ರು ಬಂದಿದ್ರು, 4 ಲಕ್ಷದ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದಾರೆ ನೋಡು, ನಮ್ಗೆ 1 ಲಕ್ಷ ಲಾಭ ಆಗಿದೆ ಅಂತ
ಮನೋಜ್ ಹೇಳ್ತಾನೆ. 1,00,000ನಾ? ಏನ್ ಹೇಳ್ತಿದ್ದೀರಾ ಮನೋಜ್ ನೀವು ಅಂತ ರೋಹಿಣಿ ತುಂಬಾನೇ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದು ರೋಹಿಣಿ, ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ದಂಗೆ ಇದೇ ದುಡ್ಡಲ್ಲಿ ನಾನು ನಿನ್ನ ಗೋವಾಕ್ ಕರ್ಕೊಂಡು ಹೋಗ್ತೀನಿ ಅಂತ ಮನೋಜ್ ಹೇಳ್ತಾನೆ. ಬೇಡ ಮನೋಜ್, ಈ ದುಡ್ಡನ್ನ ನಾವು ಜೋಪಾನ ಮಾಡ್ಬೇಕು. ಮನೇಲಿ ನಿಮ್ ಸ್ಥಾನ ಇನ್ನೂನು ದೊಡ್ಡದಾಗ್ಬೇಕು. ಸೂರ್ಯ ಮತ್ತೆ ಮೀನಾ ನಮ್ ಮುಂದೆ ಕೆಲ್ಸದವ್ರ ತರ ಕೈ ಕಟ್ಕೊಂಡ್ ನಿಂತ್ಕೋಬೇಕು. ಅಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡೋಣ ಮನೋಜ್. ಅಲ್ಲಿವರೆಗೂ ಈ ದುಡ್ಡನ್ನ ನಾವು ದುಂದು ವೆಚ್ಚ ಮಾಡೋದ್ ಬೇಡ, ಅರ್ಥ ಆಯ್ತಾ ಅಂತ ರೋಹಿಣಿ ಹೇಳ್ತಾಳೆ. ಓಕೆ ರೋಹಿಣಿ, ನನ್ ಪಾಲಿನ ಮಹಾಲಕ್ಷ್ಮಿ ನೀನು ಏನೇ ಹೇಳಿದ್ರು ಓಕೆನೆ. ಆಮೇಲೆ ಅಂತ ಏನೋ ಹೇಳಕ್ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಯಾರೋ ಇಬ್ರು ಐಡಿ ಕಾರ್ಡ್ ಹಾಕೋದ್ ಬರೋದ್ನ ನೋಡಿ ರೋಹಿಣಿ, ಇರು ತುಂಬಾ ದೊಡ್ಡ ಕಸ್ಟಮರ್ ಬರ್ತಾ ಇದಾರೆ, ನಾನ್ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಮನೋಜ್ ಫೋನ್ ಕಟ್ ಮಾಡ್ತಾನೆ. ನಮಸ್ತೆ ಸರ್, ಏನ್ ಬೇಕಾಗಿತ್ತು ಅಂತ ಮನೋಜ್ ಕೇಳ್ತಾನೆ. ಇವಾಗ ಹೋದ್ರಲ್ಲ ಲೋಡ್ ಮಾಡ್ಕೊಂಡು, ಅವರು ಏನ್ ಐಟಮ್ ತಗೊಂಡ್ರು ಅಂತ ನಮ್ಗೆ ಲಿಸ್ಟ್ ಬೇಕು ಅಂತ ಬಂದಿರೋರು ಕೇಳ್ತಾರೆ. ಯಾಕೆ ಸರ್, ಏನಾಯ್ತು ಅಂತ ಮನೋಜ್ ಗಾಬ್ರಿಯಲ್ ಕೇಳ್ತಾರೆ. ಕೊಡ್ರಿ ನೀವು ಫಸ್ಟ್, ಆಮೇಲೆ ಹೇಳ್ತೀವಿ ನಾವು ಅಂತ ಬಂದಿರೋರು ಕೇಳ್ತಾರೆ. ವಾಷಿಂಗ್ ಮಿಷಿನ್, ಹಾಗೇನೆ 8 ಟಿವಿ, ಹಾಗೇನೆ ರೆಫ್ರಿಜಿರೇಟರ್ ಅಂತ ಮನೋಜ್ ಹೇಳ್ತಾನೆ. ಟಿವಿ ಏನು 36 ಇಂಚ ಅಂತ ಬಂದಿರೋರು ಕೇಳ್ತಾರೆ. ಹೋ, ಅದೇ ತರ ಟಿವಿ ನಿಮ್ಗೂ ಬೇಕಾಗಿತ್ತಾ? ಅದೇ ತರ ಇದೆ, ಆದ್ರೆ ಬೇಕು ಅಂದ್ರೆ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಈ ಶಾಪ್ ಓನರ್ ನೀವೇನಾ? ಕ್ಯಾಶ್ ಕೊಟ್ರ ಅವರು ಅಂತ ಬಂದಿರೋರು ಕೇಳ್ತಾರೆ. ಹೌದು, ನಾನೇ ಓನರ್. ಹೌದು, ಕ್ಯಾಶ್ ಕೊಟ್ರು. ಯಾಕೆ ಸರ್, ಏನಾಯ್ತು ಅಂತ ಮನೋಜ್ ತುಂಬಾನೇ ಗಾಬರಿ ಆಗ್ತಾನೆ. ಎಲ್ಲಿ ತೋರ್ಸಿಯ ಕ್ಯಾಶ್ ಅಂತ ಬಂದಿರೋರು ಕೇಳ್ತಾರೆ. ಅಷ್ಟಕ್ಕೂ ಯಾಕೆ ಸರ್, ಯಾಕೆ ತೋರಿಸ್ಬೇಕು ಅಂತ ಮನೋಜ್ ಕೇಳ್ತಾನೆ. ಫಸ್ಟ್ ತೋರ್ಸ್ರಿ, ನಾವ್ ಹೇಳದ್ ಕೇಳಿ ಫಸ್ಟ್ ಅಂತ ಬಂದಿರೋರು ಹೇಳ್ತಾರೆ. ಅಷ್ಟಕ್ಕೂ ನಾನ್ ಯಾಕೆ ನಿಮಗ್ ತೋರಿಸ್ಬೇಕು ಅಂತ ಮನೋಜ್ ಹೇಳಿದ್ದೆ. ವಿ ಆರ್ ಫ್ರಮ್ ವಿಸಿಟರ್ಸ್ ಅಂತ ಐಡಿ ಕಾರ್ಡ್ ತೋರಿಸ್ತಾರೆ. ಸರಿ ಸರ್, ಆಯ್ತು ತೋರಿಸ್ತೀನಿ ಅಂತ ಹೇಳಿ ಮನೋಜ್ ಕ್ಯಾಶ್ ತೆಗೆದು ತೋರಿಸ್ತಾನೆ. ಅವರು ಏನೋ ಕ್ಯಾಶ್ ಮೇಲೆಲ್ಲ ಲಿಕ್ವಿಡ್ ಅಪ್ಲೈ ಮಾಡಿ, ಇದೆಲ್ಲ ಕೋಟ್ ಅಂಡ್ ರೋಟ್ ಅಲ್ರಿ ಅಂತ ಹೇಳಿದೆ. ಮನೋಜ್ಗೆ ದೊಡ್ಡ ಶಾಕ್ ಆಗುತ್ತೆ. ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳುವಾಗ, ಇದೆಲ್ಲ ಕೋಟ್ ಅಂಡ್ ನೋಟ್ ಅಂತ ಹೇಳಿ, ನೀವು ಪೊಲೀಸ್ ಸ್ಟೇಷನ್ ಬನ್ನಿ, ಅಲ್ಲೇ ಮಾತಾಡೋಣ ಎಲ್ರು ಅಂತ ಹೇಳಿ ಅಲ್ಲಿಂದ ದುಡ್ಡು ತಗೊಂಡು ಹೋಗ್ತಾರೆ. ಈ ಕಡೆ ಮನೋಜ್ ಪೊಲೀಸ್ ಸ್ಟೇಷನ್ ಬಂದು, ಸರ್ ನನ್ನ ವಿಸಿನರ್ಸ್ ಇಲ್ಲಿಗೆ ಬರಕ್ ಹೇಳಿದ್ರು ಸರ್ ಅಂತ ಮನೋಜ್ ಹೇಳ್ತಾರೆ. ಯಾಕೆ ಪೊಲೀಸ್ ಸ್ಟೇಷನ್ ಬರಕ್ ಹೇಳಿದ್ರು ಅವರು ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ನನ್ನ ಐಟಮ್ಸ್ ನೆಲ್ಲ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದಾರೆ ಸರ್. 4 ಜನ ನನ್ನ ಶೋರೂಮ್ ಬಂದು 4 lakhs ವರ್ತು ಐಟಮ್ಸ್ ತಗೊಂಡ್ರು ಸರ್ ಅಂತ ಮನೋಜ್ ಹೇಳ್ತಾನೆ. ಅವರು ಇದೇ ತರ 5-6 ಶಾಪ್ ನಲ್ಲಿ ದುಡ್ಡನ್ನ ದೇಪ್ಕೊಂಡ್ ಹೋಗಿದ್ದಾರೆ, ಹಾಗೆ ನಿನಗೂ ಮೋಸ ಮಾಡಿದ್ದಾರೆ. ನಿಮ್ಗೇನ್ ತಲೆಯಲ್ಲಿ ಬುದ್ಧಿ ಇಲ್ವೇನ್ರಿ? ಅವ್ರು ಹೇಳಿದ್ರು ಅಂದ ತಕ್ಷಣ ದುಡ್ಡು ಕೊಟ್ಟು ಈ ತರ ಮಾಡಿದಿರಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಮನೋಜ್ ಕಣ್ಣೀರಾಗ್ತಾ ಮನೆಗ್ ಬಂದು ಶಾಂತಿನ ಕರೆದು ನಡೆದಿರೋದ್ನೆಲ್ಲ ಹೇಳಿ, ಆ ಕಳ್ಳರನ್ನ ಇಟ್ಕೊಟ್ರೇನೆ ದುಡ್ಡು ಸಿಗೋದಂತ ಹೇಳ್ಬಿಟ್ರಮ್ಮ ಅಂತ ಮನೋಜ್ ಹೇಳ್ತಾನೆ. ಅದನ್ನ ಕೇಳಿದ್ದೆ ಶಾಂತಿಗೆ ತುಂಬಾನೇ ಕೋಪ ಬಂದು ಚೆನ್ನಾಗಿ ಮನೋಜ್ನ ಇಟ್ಕೊಂಡು ಹೊಡಿತಾರೆ. ಏನ್ ಮಾಡೋದಂತ ಯೋಚನೆ ಮಾಡಿ, ಆ ಮೀನಾ ಬೇಡ ಅಂತ ಬಿಚ್ಕೊಟ್ಟಿರೋ ಒಡವೆ ಅಷ್ಟೇನೆ ನನ್ನ ಹತ್ರ ಇರೋದು ಅಂತ ಹೇಳಿ ಆ ಒಡವೆನೆ ತೆಗ್ದು ಮನೋಜ್ ಕೊಡಕ್ಕೆ ಅಂತ ಶಾಂತಿ ಪ್ಯಾಕ್ ಮಾಡಿ ಈಚೆ ಬರ್ತಾರೆ. ಅಷ್ಟಲ್ಲ ಅದನ್ನ ರಂಗನಾಥ್ ನೋಡಿ ಶಾಂತಿ ಹತ್ರ ಬರ್ತಾನೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.